ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 959 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 15 ಮತ್ತು 16ನೇ ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪ್ರಸ್ತಾವಿತ ಬೆಂಗಳೂರು ಹೈದರಾಬಾದ್ ಬುಲೆಟ್ ಟ್ರೈನ್ನ ಒಟ್ಟು ಮಾರ್ಗದ ಉದ್ದ ಎಷ್ಟು? ವಾಟ್ ಈಸ್ ದಿ ಟೋಟಲ್ ರೂಟ್ ಲೆಂತ್ ಆಫ್ ದಿ ಪ್ರಪೋಸ್ಡ್ ಬೆಂಗಳೂರು ಹೈದರಾಬಾದ್ ಬುಲೆಟ್ ಟ್ರೈನ್? ಸೊ ಬೆಂಗಳೂರು ಮತ್ತು ಹೈದರಾಬಾದ್ನ ನಡುವೆ ಡೆವಲಪ್ ಮಾಡಲಿಕ್ಕೆ ಯೋಜನೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಬುಲೆಟ್ ಟ್ರೈನ್ ಏನಿರುತ್ತೆ, ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದರೆ ಈ ಒಂದು ಪ್ರಯಾಣ ಮಾರ್ಗದ ಒಟ್ಟು ಉದ್ದ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 626 ಕಿಲೋಮೀಟರ್ ಆಗಿರುತ್ತೆ. ಇದು ಬೆಂಗಳೂರನ್ನ ಹೈದರಾಬಾದ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬುಲೆಟ್ ಟ್ರೈನ್ ಆಗಿರುತ್ತೆ. ಸೊ ಈ ಒಂದು ಬುಲೆಟ್ ಟ್ರೈನ್ಗೆ ಸಂಬಂಧಪಟ್ಟಂತೆ ಯಾಕೆ ಇದು ಸುದ್ದಿಯಲ್ಲಿದೆ ಎಲ್ಲ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಬೆಂಗಳೂರಿನಿಂದ ಪ್ರಾರಂಭವಾಗಿ ತೆಲಂಗಾಣದ ಮುಖಾಂತರ ಹೈದರಾಬಾದ್ಗೆ ರೀಚ್ ಆಗ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಈ ಒಂದು ಮಾರ್ಗ ಡೆವಲಪ್ ಆಗಿದ ನಂತರ ಬೆಂಗಳೂರಿನ ಹೈದರಾಬಾದ್ಗೆ ಟ್ರಾವೆಲ್ ಮಾಡ್ತಕ್ಕಂಥ ಸಮಯ ಪ್ರಸ್ತುತವಾಗಿ 19 ಗಂಟೆಗಳು ತೆಗೆದುಕೊಳ್ಳುತ್ತೆ. 19 hours ನಾವು ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸೊ ಬುಲೆಟ್ ಟ್ರೈನ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಈ ಒಂದು ಡಿಸ್ಟೆನ್ಸ್ ಅನ್ನ ಕೇವಲ 2 ಗಂಟೆಗಳಲ್ಲಿ ನಾವು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಸೊ ಟೋಟಲ್ ರೂಟ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 624 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸೊ ಇದರ ಸ್ಪೀಡ್ ಅಂದ್ರೆ ಈ ಒಂದು ರೈಲನ್ನ ಡಿಸೈನ್ ಸ್ಪೀಡ್ ಅಂತ ಹೇಳ್ತೇವೆ. ಅಂದ್ರೆ ಒಟ್ಟು ವೇಗ, ಅದನ್ನ ವಿನ್ಯಾಸಗೊಳಿಸಿರ್ತಕ್ಕಂಥ ವೇಗ 350 ಕಿಲೋಮೀಟರ್ ಇರುತ್ತೆ. ಬಟ್ ಇನ್ ರಿಯಾಲಿಟಿ 350 ಕಿಲೋಮೀಟರ್ ರೀಚ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಪ್ರಾಕ್ಟಿಕಲಿ ಅದು 320 ಕಿಲೋಮೀಟರ್ ಪರ್ ಅವರ್ ಈ ಒಂದು ವೇಗದಲ್ಲಿ ಟ್ರಾವೆಲ್ ಮಾಡಬಹುದಾಗಿರ್ತಕ್ಕಂಥ ಟ್ರೈನ್ ಆಗಿರುತ್ತೆ. ಸೊ ಈ ಒಂದು ಬುಲೆಟ್ ಟ್ರೈನ್ ಅನ್ನ ಡೆವಲಪ್ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಲೊಕೇಶನ್ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಅಂತಿಮವಾಗಿರ್ತಕ್ಕಂಥ ಒಂದು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಈ ಅಂತಿಮ ಸಮೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ರೈಟ್ಸ್ ಲಿಮಿಟೆಡ್ ವತಿಯಿಂದ ಮಾಡಲಾಗ್ತಾ ಇದೆ. ಇವರು ಈ ಒಂದು ಸರ್ವೆಯನ್ನ ಮಾಡಿದ ನಂತರ ಒಂದು DPR ಅನ್ನ ರೆಡಿ ಮಾಡ್ತಾರೆ. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ಅದನ್ನ ಮಾರ್ಚ್ 2026ರ ಒಳಗೆ ಅದನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಅನ್ನೋದು ಪ್ರಾರಂಭವಾಗಿ ಈ ಬುಲೆಟ್ ಟ್ರೈನಿನ ಪ್ರಾರಂಭೋತ್ಸವನ್ನ ನಾವು ಅಲ್ಲಿಂದ ಮುಂದಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಮಾರ್ಗ ಏನಿದೆ, ಇಟ್ ಈಸ್ ಮಾಡೆಲ್ಡ್ ಆಫ್ಟರ್ ಅಹಮದಾಬಾದ್ ಮುಂಬೈ ಬುಲೆಟ್ ಟ್ರೈನ್. ಸೊ ನಮ್ಮ ಭಾರತ ದೇಶದ ಮೊದಲ ಬುಲೆಟ್ ಟ್ರೈನ್ ಅನ್ನ ಇವಾಗ ಏನ್ ಡೆವಲಪ್ ಮಾಡ್ತಾ ಇದ್ದಾರೆ, ಅಹಮದಾಬಾದ್ ನಿಂದ ಮುಂಬೈಗೆ ಇದೇ ಮಾದರಿಯಲ್ಲಿ ಬೆಂಗಳೂರನ್ನ ಹೈದರಾಬಾದ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬುಲೆಟ್ ಟ್ರೈನ್ ಅನ್ನ ಸೊ ಈಗ DPR ಅಥವಾ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಈಗ ಡೆವಲಪ್ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭೈರಾಬಿ ಸೈರಾಂಗ್ ರೈಲು ಮಾರ್ಗವು ಯಾವ ರಾಜ್ಯಕ್ಕೆ ಮೊದಲ ರೈಲು ಸಂಪರ್ಕವನ್ನು ಒದಗಿಸುತ್ತದೆ? ದ ಭೈರಾಬಿ ಸೈರಂಗ್ ರೈಲ್ ಲೈನ್ ಪ್ರೊವೈಡ್ಸ್ ದಿ ಫಸ್ಟ್ ಎವರ್ ರೈಲ್ ಕನೆಕ್ಷನ್ ಟು ವಿಚ್ ಸ್ಟೇಟ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ರೈಲ್ವೆ ಲಿಂಕ್ ಆಗಿರುತ್ತೆ. ಅದನ್ನು ನಾವು ಭೈರಾಬಿ ಸೈರಂಗ್ ರೈಲ್ ಅಂತ ಹೇಳ್ತೇವೆ. ಸೊ ಇದು ಯಾವ ರಾಜ್ಯಕ್ಕೆ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಸಂಪರ್ಕವನ್ನ ಪ್ರೊವೈಡ್ ಮಾಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಜೋರಾಂಗೆ ಇದು ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಸಂಪರ್ಕವನ್ನ ನೀಡಲಾಗ್ತಾ ಇದೆ. ಸೊ PM ಇನಾಗ್ರೇಟ್ಸ್ ಮಿಜೋರಾಮ್ಸ್ ಫಸ್ಟ್ ರೈಲ್ವೆ ಲಿಂಕ್. ಸೊ ಪ್ರಧಾನಮಂತ್ರಿಗಳು ಮಿಜೋರಾಂನ ಮೊಟ್ಟ ಮೊದಲ ರೈಲ್ವೆ ಲಿಂಕ್ ಅನ್ನ ಉದ್ಘಾಟನೆ ಮಾಡಿದ ಕಾರಣದಿಂದ ಇದು ಸುದ್ದಿಯಲ್ಲಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಲಿಂಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಭೈರಾಬಿ ಸೈರಂಗ್ ರೈಲ್ ಲಿಂಕ್ ಅಂತ ಹೇಳ್ತೇವೆ. ಸೊ ಇದು ಮಿಜೋರಾಮ್ಸ್ ಫಸ್ಟ್ ಎವರ್ ರೈಲ್ವೆ ಕನೆಕ್ಷನ್ ಟು ದಿ ಇಂಡಿಯನ್ ರೈಲ್ವೆ ನೆಟ್ವರ್ಕ್. ಅಂದ್ರೆ ಭಾರತ ದೇಶದ ಈ ಒಂದು ರೈಲ್ವೆ ಜಾಲ ಏನಿರುತ್ತೆ, ಆ ಒಂದು ರೈಲ್ವೆ ಜಾಲಕ್ಕೆ ಮಿಜೋರಾಂ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಮೊಟ್ಟ ಮೊದಲ ರೈಲ್ವೆ ಲಿಂಕ್ ಅನ್ನ ಈಗ ಉದ್ಘಾಟನೆಯನ್ನ ಮಾಡಲಾಗಿರುತ್ತೆ. ಸೊ ಈ ಒಂದು ರೈಲ್ವೆ ಲಿಂಕ್ ಏನಿರುತ್ತೆ ಇದು 51.38 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಹೊಂದಿರುತ್ತೆ. ಸೊ ಇದರ ಮಾರ್ಗ ಅಥವಾ ರೂಟ್ ಅನ್ನ ನಾವು ನೋಡೋದಾದ್ರೆ ಇದು ಭೈರಾಬಿಯನ್ನ ಸಾಯಿರಂಗ್ಗೆ ಕನೆಕ್ಟ್ ಮಾಡುತ್ತೆ. ಅದಕ್ಕೆ ಇದನ್ನ ಭೈರಾಬಿ ಸಾಯಿರಂಗ್ ಲಿಂಕ್ ಅಂತ ಹೇಳಲಾಗುತ್ತೆ. ಸೊ ಇದು 12 ಕಿಲೋಮೀಟರ್ಸ್ ಫ್ರಮ್ ಐಜ್ವಾಲ್, ಅಂದ್ರೆ ಐಜ್ವಾಲ್ ನಿಂದ ಕೇವಲ 12 ಕಿಲೋಮೀಟರ್ ಇರುತ್ತೆ. ಹಾಗಿದ್ರೆ ಇದು ಯಾವ ರೈಲ್ವೆ ಝೋನ್ ಅಲ್ಲಿ ಬರುತ್ತೆ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಒಂದು ರೈಲ್ವೆ ಝೋನ್ಸ್ ಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಸೊ ಒಂದು ಭೈರಾಬಿ ಸಾಯಿರಂಗ್ ಲಿಂಕ್ ಅಂತಕ್ಕಂಥದ್ದು ಯಾವ ರೈಲ್ವೆ ವಲಯಕ್ಕೆ ಬರುತ್ತೆ ಅಂತ ಕೇಳಿದ್ರೆ ನಾರ್ತ್ ಈಸ್ಟ್ ಫ್ರಾಂಟಿಯರ್ ರೈಲ್ವೆ ಝೋನ್ಗೆ ಬರುತ್ತೆ. ಅಂದ್ರೆ
ನಮ್ಮ ಭಾರತ ದೇಶದ ಈ ಒಂದು ಈಶಾನ್ಯ ಗಡಿನಾಡು ರೈಲ್ವೆ ವಲಯಕ್ಕೆ ಬರ್ತಕ್ಕಂಥ ಒಂದು ಲಿಂಕ್ ಇದಾಗಿರುತ್ತೆ. ಇದು ಈಗ ನಮ್ಮ ಭಾರತ ದೇಶದ ಮೇನ್ ರೈಲ್ ಲಿಂಕ್ ಏನಿರುತ್ತೆ ಸೊ ಅದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಈ ಒಂದು ಮ್ಯಾಪ್ನಲ್ಲಿ ನಮ್ಮ ಭಾರತ ದೇಶದ ಎಲ್ಲ ರೈಲ್ವೆ ಝೋನ್ಗಳನ್ನು ನೋಡ್ಬೋದಾಗಿರುತ್ತೆ. ಸೊ ನಾನಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ನಾರ್ತ್ ಈಸ್ಟರ್ನ್ ಅಂದರೆ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೈಲ್ವೆ ಮಾರ್ಗವಾಗಿರುತ್ತೆ. ಸೊ ಇದನ್ನೇ ನಾವು ನಾರ್ತ್ ಈಸ್ಟ್ ಫ್ರಾಂಟಿಯರ್ ರೈಲ್ವೆ ಅಂತ ಹೇಳ್ತೇವೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಗೌಹಾಟಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರೈಲ್ವೆ ಝೋನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಿಂಕ್ ಅನ್ನ ಈಗ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿರುತ್ತಾರೆ. ಸೊ ಈ ಒಂದು ರೈಲ್ವೆ ಲಿಂಕ್ ಏನಿದೆ ಇಟ್ ಈಸ್ ನಾಟ್ ವೆರಿ ಈಸಿ ಬಿಕಾಸ್ ನಮ್ಮ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಏನಿದೆ ಸೊ ಅಲ್ಲಿ ಟೋಪೋಗ್ರಫಿ ಅಂತಕ್ಕಂಥದ್ದು ಈವನ್ ಆಗಿರೋದಿಲ್ಲ, ಅಂದರೆ ಸಮತಟ್ಟಾಗಿರೋದಿಲ್ಲ. ಅಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ರೈಲ್ವೆ ಮಾರ್ಗದಲ್ಲಿ 48 ಟನಲ್ಗಳಿರುತ್ತೆ. ದೋ ಡಿಸ್ಟೆನ್ಸ್ ಇಸ್ ವೆರಿ ಸ್ಮಾಲ್. ಸೊ ಅಲ್ಲಿರ್ತಕ್ಕಂಥ ಒಂದು ಉದ್ದ ಅಥವಾ ದೂರ ಅಂತಕ್ಕಂಥದ್ದು ಕಡಿಮೆ ಆಗಿದ್ರು ಕೂಡ 48 ಸುರಂಗಗಳನ್ನು ನಿರ್ಮಾಣ ಮಾಡಬೇಕಾಗಿರುತ್ತೆ. 142 ಬ್ರಿಡ್ಜಸ್ ಅನ್ನ ಬ್ರಿಡ್ಜ್ ನಂಬರ್ 196 ಸ್ಟ್ಯಾಂಡಿಂಗ್ 104 ಮೀಟರ್ಸ್ ಟಾಲರ್ ದೆನ್ ದಿ ಕುತುಬ್ ಮಿನಾರ್. ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಸೇತುವೆ, ಆ ಸೇತುವೆ ಸಂಖ್ಯೆ 104 ಅಂತ ಹೇಳ್ತೇವೆ. ಇದು ಕುತುಬ್ ಮಿನಾರ್ಗಿಂತ ಎತ್ತರವಾಗಿರ್ತಕ್ಕಂಥ ಒಂದು ಸೇತುವೆಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ತುಂಬ ಚಾಲೆಂಜಿಂಗ್ ಅಥವಾ ಸವಾಲಿನ ಒಂದು ವಿಷಯವಾಗಿರುತ್ತೆ. ಕಾರಣ ಏನಂದರೆ ಅಲ್ಲಿರ್ತಕ್ಕಂಥ ರಗಡ್ ಟೆರೇನ್ ಪ್ರೋನ್ ಟು ಲ್ಯಾಂಡ್ ಸ್ಲೈಡ್ಸ್ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಸೀಸನ್ಸ್. ಅಂದರೆ ಅಲ್ಲಿರ್ತಕ್ಕಂಥ ಭೂಮಿ ಅಂತಕ್ಕಂಥದ್ದು ಲ್ಯಾಂಡ್ ಸ್ಲೈಡ್ ಅಥವಾ ಭೂಕುಸಿತ ಆಗ್ತಕ್ಕಂಥದ್ದು ತುಂಬ ಸರ್ವೇ ಸಾಮಾನ್ಯವಾಗಿ ನಡೀತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ನಾವು ವಾಟ್ ಈಸ್ ದ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್? ಸೊ ಈ ಒಂದು ರೈಲ್ವೆ ಮಾರ್ಗದಿಂದ ಆಗ್ತಕ್ಕಂಥ ಕಾರ್ಯತಂತ್ರದ ಮಹತ್ವವೇನು ಅಂತ ನಾವು ನೋಡೋದಾದರೆ ನಮ್ಮ ಭಾರತ ದೇಶದ ಆಕ್ಟ್ ಈಸ್ಟ್ ಪಾಲಿಸಿಯನ್ನು ಇದು ಸ್ಟ್ರೆಂಥನ್ ಮಾಡುತ್ತೆ. ಅಂದರೆ ಈಶಾನ್ಯ ರಾಜ್ಯಗಳನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ನೀತಿ ಇರುತ್ತೆ. ಆ ಒಂದು ನೀತಿಯನ್ನು ಇದು ಇನ್ನೂ ಹೆಚ್ಚು ಮಾಡುತ್ತೆ. ಅದ್ರ ಜೊತೆಗೆ ಈ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಕಾರಿಡಾರ್ ಅಂತ ಇರುತ್ತೆ. ಸೊ ಈ ಒಂದು ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಕಾರಿಡಾರ್ ಏನಿರುತ್ತೆ ಸೊ ಇದಕ್ಕೆ ಸೊ ಈ ಒಂದು ಮಾರ್ಗ ಕನೆಕ್ಟ್ ಆಗುವ ಕಾರಣದಿಂದ ಈ ಕನೆಕ್ಟಿವಿಟಿ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಯಾವಾಗ ಕನೆಕ್ಟಿವಿಟಿ ಹೆಚ್ಚಾಗುತ್ತೆ ಈ ಒಂದು ಟ್ರೇಡ್ ಅಥವಾ ವ್ಯಾಪಾರ ಹೆಚ್ಚಾಗುವ ಮುಖಾಂತರ ಆ ಒಂದು ಈಶಾನ್ಯ ರಾಜ್ಯಗಳ ಎಕಾನಮಿ ಅಂತಕ್ಕಂಥದ್ದು ವೃದ್ಧಿ ಆಗ್ತಕ್ಕಂಥದ್ದು ಇದರ ಕಾರ್ಯತಂತ್ರದ ಮಹತ್ವವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಪೊಸಿಷನ್ಸ್ ಮಿಜೋರಾಂ ಆಸ್ ಅ ಗೇಟ್ ವೇ ಟು ಸೌತ್ ಈಸ್ಟ್ ಏಷ್ಯಾ. ಅಂದರೆ ಮಿಜೋರಾಂ ಅನ್ನ ಆಗ್ನೇಯ ಏಷ್ಯಾಕ್ಕೆ ಒಂದು ಪ್ರವೇಶ ದ್ವಾರವನ್ನಾಗಿ ಈ ಒಂದು ರೈಲ್ವೆ ಮಾರ್ಗದ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 2027ರಲ್ಲಿ ಭಾರತವು ಯಾವ ಕೋಸ್ಟ್ ಗಾರ್ಡ್ ಜಾಗತಿಕ ಶೃಂಗಸಭೆಯನ್ನು ಆಯೋಜಿಸಲಿದೆ? ಸೊ ವಿಚ್ ಎಡಿಷನ್ ಆಫ್ ದಿ ಕೋಸ್ಟ್ ಗಾರ್ಡ್ ಗ್ಲೋಬಲ್ ಸಮ್ಮಿಟ್ ವಿಲ್ ಇಂಡಿಯಾ ಹೋಸ್ಟ್ ಇನ್ 2027? ಸೊ 2027ರಲ್ಲಿ ನಮ್ಮ ಭಾರತ ದೇಶದಿಂದ ಈ ಕೋಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಜಾಗತಿಕ ಶೃಂಗಸಭೆಯನ್ನು ನಮ್ಮ ಭಾರತ ದೇಶ ಆತಿಥ್ಯ ವಹಿಸಲಿದೆ. ಇದು ಎಷ್ಟನೇ ಆವೃತ್ತಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 5ನೇ ಆವೃತ್ತಿಯನ್ನು ನಮ್ಮ ಭಾರತ ದೇಶದಲ್ಲಿ ಆತಿಥ್ಯ ವಹಿಸಲಾಗ್ತಾ ಇದೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ 2027ರಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಈ ಒಂದು ಕೋಸ್ಟ್ ಗಾರ್ಡ್ ಗ್ಲೋಬಲ್ ಸಮಿಟ್, ಅದರ ಜೊತೆಗೆ ನಮ್ಮ ಭಾರತ ದೇಶದ ಕೋಸ್ಟ್ ಗಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು 2027ರಲ್ಲಿ ನಡೆಯುತ್ತೆ. 2027ನಲ್ಲಿ ನಡೆಯಬೇಕಾಗಿರ್ತಕ್ಕಂಥ ಒಂದು ಕೋಸ್ಟ್ ಗಾರ್ಡ್ ಗ್ಲೋಬಲ್ ಸಮಿಟ್ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಇದು ಸೆಲೆಬ್ರೇಟ್ಸ್ ಕೋಸ್ಟ್ ಗಾರ್ಡ್ ಡೇ ಆನ್ 1st ಫೆಬ್ರವರಿ. ಅಂದರೆ 1ನೇ ಫೆಬ್ರವರಿ ದಿನಾಂಕವನ್ನು ನಾವು ಕರಾವಳಿ ಕಾವಲು ಪಡೆ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಶೃಂಗಸಭೆಯನ್ನು ನಾವೇನು ಭಾರತ ದೇಶದಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ ಇದಕ್ಕೆ ಇನ್ನೊಂದು ಕೋ ಇನ್ಸಿಡೆನ್ಸ್ ಇರುತ್ತೆ. ಆ ಕೋ ಇನ್ಸಿಡೆನ್ಸ್ ಏನು ಅಂದರೆ ಸೊ ಸ್ವರ್ಣಿಮ್ ಜಯಂತಿ ಅಂತ ಕರಿತೇವೆ. ಸ್ವರ್ಣಿಮ್ ಜಯಂತಿ ಅಂದರೆ ಗೋಲ್ಡನ್ ಜುಬ್ಲಿ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದ ಕೋಸ್ಟ್ ಗಾರ್ಡ್ ಏನಿರುತ್ತೆ ಅದರ ಗೋಲ್ಡನ್ ಜುಬ್ಲಿಯನ್ನು ಕೂಡ ನಾವು 2027ರಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇದರೊಂದಿಗೆ ಈ ಗ್ಲೋಬಲ್ ಸಮಿಟ್ ಅನ್ನ ಕೂಡ ನಮ್ಮ ಭಾರತ ದೇಶದಲ್ಲಿ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕೋ ಇನ್ಸಿಡೆನ್ಸ್ ಅಥವಾ ಕಾಕತಾಳೀಯವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಎಲ್ಲಿ ಇದನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಅಥವಾ ಈ ಒಂದು
ಸ್ವರ್ಣಿಮ್ ಜಯಂತಿ ಆಗಿರ್ಬೋದು ಅಥವಾ ಈ ಒಂದು ಕೋಸ್ಟ್ ಗಾರ್ಡ್ ಸಮಿಟ್ ಆಗಿರ್ಬೋದು, ಇದನ್ನ ನಾವು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಚೆನ್ನೈನಲ್ಲಿ ನಾವು ಇದನ್ನ ಆರ್ಗನೈಸ್ ಮಾಡಿರ್ತೇವೆ. ಸೊ ಈ ಸಂದರ್ಭದಲ್ಲಿ 50th ಆನಿವರ್ಸರಿ ಆಫ್ ಇಂಡಿಯನ್ ಕೋಸ್ಟ್ ಗಾರ್ಡ್, ನಮ್ಮ ಭಾರತೀಯ ಕರಾವಳಿ ಕಾವಲು ಪಡೆಯ 50ನೇ ವಾರ್ಷಿಕೋತ್ಸವವನ್ನ ಕೂಡ ಈ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡಲಾಗುತ್ತೆ. ಸೊ ಜಾಗತಿಕವಾಗಿ 115ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಮತ್ತೆ ಸಂಸ್ಥೆಗಳು ಈ ಒಂದು ಸಮಿಟ್ ನಲ್ಲಿ ಭಾಗವಹಿಸಲಿದ್ದಾವೆ. ಸೊ ವಾಟ್ ಆರ್ ದಿ ಫೋಕಸ್ಡ್ ಏರಿಯಾಸ್ ಅಂದ್ರೆ ಈ ಒಂದು ಸಮಿಟ್ ನಲ್ಲಿ ಯಾವ ವಿಷಯಗಳ ಮೇಲೆ ಹೆಚ್ಚಿನ ಕೇಂದ್ರೀಕರಿಸಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಮೆರಿಟೈಮ್ ಸರ್ಚ್ ಅಂಡ್ ರೆಸ್ಕ್ಯೂ, ಕಡಲ ಶೋಧ ಮತ್ತೆ ಪಾರುಗಾಣಿಕೆಯ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಗಳನ್ನ ಮಾಡಲಾಗುತ್ತೆ. ಪೊಲ್ಯೂಷನ್ ರೆಸ್ಪಾನ್ಸ್ ಅಂಡ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸೊ ಈ ಒಂದು ಮಾಲಿನ್ಯ ಪ್ರಕ್ರಿಯೆಗಳು, ಈ ಆಯಿಲ್ ಸ್ಪಿಲ್ಸ್ ಅಂತಕ್ಕಂಥದ್ದು ಬಹಳ ಹೆಚ್ಚಾಗ್ತಾ ಇರೋದ್ರಿಂದ ಸೊ ಜಲಮಾಲಿನ್ಯ ಹೆಚ್ಚಾಗುತ್ತೆ. ಸೊ ಅದರ ಬಗ್ಗೆ ನಾವು ಪರಿಸರ ರಕ್ಷಣೆಯನ್ನ ಹೇಗೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಚರ್ಚೆಗಳನ್ನ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಕೌಂಟರಿಂಗ್ ಟ್ರಾನ್ಸಿಷನಲ್ ಮೆರಿಟೈಮ್ ಕ್ರೈಮ್ಸ್, ಅಂದ್ರೆ ಅಂತಾರಾಷ್ಟ್ರೀಯ ಈ ಕಡಲ ಅಪರಾಧಗಳನ್ನ ಎದುರಿಸ್ತಕ್ಕಂಥ ವಿಷಯಗಳಾಗಿರ್ಬೋದು. ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್, ಸಾಮರ್ಥ್ಯ ವೃದ್ಧಿ ಮತ್ತೆ ತಾಂತ್ರಿಕ ನೆರವು ನೀಡುವ ವಿಷಯಗಳ ಬಗ್ಗೆ ಇಲ್ಲಿ ಹೆಚ್ಚಿನ ಒಂದು ಕೇಂದ್ರೀಕರಿಸಲಾಗ್ತಕ್ಕಂಥ ವಿಷಯಗಳಾಗಿರುತ್ತೆ. ಸೊ ಇಷ್ಟೆಲ್ಲ ಮಾಹಿತಿಯ ಜೊತೆಗೆ ನಮ್ಮ ಭಾರತ ದೇಶದ ಕೋಸ್ಟ್ ಗಾರ್ಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಇದು ನಮ್ಮ ಭಾರತ ದೇಶದ ಡೆಡಿಕೇಟೆಡ್ ಮೆರಿಟೈಮ್ ಲಾ ಎನ್ಫೋರ್ಸ್ಮೆಂಟ್ ಅಂಡ್ ಸರ್ಚ್ ಅಂಡ್ ರೆಸ್ಕ್ಯೂ ಏಜೆನ್ಸಿ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಮರ್ಪಿತವಾಗಿ ಕಡಲ ಕಾನೂನುಗಳನ್ನು ನೋಡ್ಕೊಳ್ತಕ್ಕಂಥದ್ದು, ಶೋಧ ಮತ್ತು ರಕ್ಷಣಾ ಕಾರ್ಯಗಳಿಗಾಗಿ ಡೆಡಿಕೇಟೆಡ್ ಆಗಿ ಮಾಡಿರ್ತಕ್ಕಂಥ ಒಂದು ಪಡೆಯನ್ನ ಭಾರತೀಯ ಕರಾವಳಿ ಕಾವಲು ಪಡೆ ಅಂತ ಹೇಳ್ತೇವೆ. ಸೊ ಇದು ಇಂಡಿಯಾಸ್ ವಾಸ್ಟ್ ಕೋಸ್ಟ್ ಲೈನ್ ಏನಿದೆ ಅಂದ್ರೆ ನಮ್ಮ ಭಾರತ ದೇಶದ ವಿಸ್ತೃತವಾಗಿರ್ತಕ್ಕಂಥ ಈ ಒಂದು ತೀರ ಪ್ರದೇಶವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ EEZ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ವಿಶೇಷ ಆರ್ಥಿಕ ವಲಯ ಅಂತ ಹೇಳ್ತೇವೆ. ಸೊ ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲ್ಸ್ ವರೆಗೂ ಇರ್ತಕ್ಕಂಥ ಈ ಒಂದು ಡಿಸ್ಟೆನ್ಸ್ ಏನಿರುತ್ತೆ, ಈ ಡಿಸ್ಟೆನ್ಸ್ ನಲ್ಲಿ ಈ ನೀರಿನಲ್ಲಿ ಒಳಗಡೆ ಇರ್ತಕ್ಕಂಥ ಬೋತ್ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ರಿಸೋರ್ಸಸ್, ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳೇನಿರ್ತವೆ ಆ ಸಂಪನ್ಮೂಲಗಳು ಆ ಒಂದು ದೇಶಕ್ಕೆ ಸೇರಿರುತ್ತೆ, ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸೇರಿರುತ್ತೆ. ಸೊ ಈ ರೀತಿಯ ಪ್ರದೇಶಗಳಿಗೆ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಇಂಡಿಯನ್ ಕೋಸ್ಟ್ ಗಾರ್ಡ್ ನ ಇನ್ನೊಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಮ್ಯಾರಿಟೈಮ್ ಇಂಟ್ರೆಸ್ಟ್ಸ್, ಅಂದ್ರೆ ಈ ಒಂದು ಕಡಲ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂಥದ್ದು ಕೂಡ ಈ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಕೊಟ್ಟಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ ಗಳಲ್ಲಿ ಒಂದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ ಯಾವಾಗ, ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1ನೇ ಫೆಬ್ರವರಿ 1977 ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ಕೋಸ್ಟ್ ಗಾರ್ಡ್ ಆಕ್ಟ್ 1978 1978 ಕೋಸ್ಟ್ ಗಾರ್ಡ್ ಕಾಯ್ದೆ ಅಡಿಯಲ್ಲಿ ಔಪಚಾರಿಕವಾಗಿ ಇದನ್ನ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ನವದೆಹಲಿ ಅಥವಾ ನ್ಯೂ ಡೆಲ್ಲಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಡೈರೆಕ್ಟರ್ ಜನರಲ್ ಮಹಾನಿರ್ದೇಶಕರು ಪರಮೇಶ್ ಶಿವಮಣಿ ಅಂತಕ್ಕಂಥವರು ಇದರ ಮಹಾನಿರ್ದೇಶಕರಾಗಿರ್ತಾರೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವಾಕ್ಯವನ್ನ ನಾವು ವಯಂ ರಕ್ಸ್ಮಾ ಅಂತ ಹೇಳ್ತೇವೆ. ಅದರ ಅರ್ಥ ವಿ ಪ್ರೊಟೆಕ್ಟ್ ಅಥವಾ ನಾವು ರಕ್ಷಿಸುತ್ತೇವೆ ಅಂತಕ್ಕಂಥದ್ದು ಸೊ ಈ ಒಂದು ಕೋಸ್ಟ್ ಗಾರ್ಡ್ ನ ಒಂದು ಮೋಟೋ ಆಗಿರುತ್ತೆ. ಸೊ ಅದಾದ್ಮೇಲೆ ಇದರ ಕೀ ಫಂಕ್ಷನ್ಸ್ ಏನು, ಪ್ರಮುಖ ಕಾರ್ಯಾಚರಣೆಗಳೇನು ಅಂತ ನಾವು ನೋಡೋದಾದ್ರೆ, ಸೊ ಲಾ ಎನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಅಂದ್ರೆ ಕಡಲ ಭದ್ರತೆಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ನೆಲದ ಕಾನೂನುಗಳೇನಿರ್ತವೆ ಸೊ ಅದನ್ನ ಜಾರಿಗೆ ತರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಸರ್ಚ್ ಅಂಡ್ ರೆಸ್ಕ್ಯೂ, ಪಾರುಗಾಣಿಕೆ ಮತ್ತು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಎರಡನೇ ಆಬ್ಜೆಕ್ಟಿವ್ ಆಗಿರುತ್ತೆ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂಡ್ ರೆಸ್ಪಾಂಡಿಂಗ್, ಈ ಆಯಿಲ್ ಸ್ಪಿಲ್ಸ್ ಆದಾಗ, ತೈಲ ಸೋರಿಕೆಗಳಾದಾಗ ಅಥವಾ ಬೇರೆ ರೀತಿಯ ಪರಿಸರಕ್ಕೆ ಮಾಲಿನ್ಯಗಳಾದಾಗ ಸೊ ಅದನ್ನ ತಡೆಗಟ್ಟುವ ಕ್ರಮಗಳನ್ನ ಇವರು ಕೈಗೊಳ್ಳಬೇಕಾಗಿರುತ್ತೆ. ಸೊ ಪ್ರೊಟೆಕ್ಟಿಂಗ್ ಫಿಶರೀಸ್, ಮೀನುಗಾರಿಕೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತೆ ಡಿಸಾಸ್ಟರ್ ರಿಲೀಫ್ಸ್ ಅಂದ್ರೆ ವಿಪತ್ತುಗಳು ಸಂಭವಿಸಿದ ಸಮಯದಲ್ಲಿ ಪರಿಹಾರಗಳನ್ನ ಕೊಡ್ತಕ್ಕಂಥದ್ದು ಕೂಡ ಇದರ ಜವಾಬ್ದಾರಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಅಮೃತ ಸರೋವರ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ದಿ ಅಮೃತ್ ಸರೋವರ್ ಮಿಷನ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2022 ಅಮೃತ್ ಸರೋವರ್ ಮಿಷನ್ ಅನ್ನು ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಈಗ ಅಮೃತ್ ಸರೋವರ್ ಸ್ಕೀಮ್ ಅನ್ನ ನಾವು ಲಾಂಚ್ ಮಾಡಿದ ನಂತರ 68,000ಕ್ಕಿಂತ ಹೆಚ್ಚು ಕೊಳಗಳನ್ನ ನಮ್ಮ ಭಾರತ ದೇಶದಲ್ಲಿ ರಚನೆ ಮಾಡಲಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ
ಇರತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಅಮೃತ್ ಸರೋವರ್ ಮಿಷನ್ ಅನ್ನು ನಾವು 2022ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಲಾಂಚ್ ಮಾಡಿದ ನಂತರ ನಮ್ಮ ಭಾರತ ದೇಶದಲ್ಲಿ 68,000ಕ್ಕಿಂತ ಹೆಚ್ಚು ಪಾಂಡ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ರಿಜುವಿನೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಅಮೃತ್ ಸರೋವರ್ ಮಿಷನ್ ಇದರ ಮೇನ್ ಆಬ್ಜೆಕ್ಟಿವ್ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ, ಒರಿಜಿನಲಿ ಏಮ್ಡ್ ಅಟ್ ಕನ್ಸ್ಟ್ರಕ್ಟಿಂಗ್ ಆರ್ ರಿಜುವಿನೇಟಿಂಗ್ 75 ಪಾಂಡ್ಸ್ ಪರ್ ಡಿಸ್ಟ್ರಿಕ್ಟ್. ಅಂದ್ರೆ ನಮ್ಮ ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ 70 ಪಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಥವಾ ಆಲ್ರೆಡಿ ಇದ್ದಂತಹ ಕೊಳಗಳನ್ನು ಪುನರುಜ್ಜೀವನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಎವಾಲ್ವ್ಡ್ ಇಂಟು ಅ ಕಾರ್ನರ್ ಸ್ಟೋನ್ ಆಫ್ ವಾಟರ್ ಕನ್ಸರ್ವೇಷನ್, ಕಮ್ಯುನಿಟಿ ಎಂಗೇಜ್ಮೆಂಟ್ ಮತ್ತೆ ಕ್ಲೈಮೇಟ್ ರೆಸಿಲಿಯನ್ಸ್. ಅಂದ್ರೆ ನಮ್ಮ ಪರಿಸರವನ್ನ ಉಳಿಸ್ತಕ್ಕಂಥದ್ದು ಅಥವಾ ಜಲ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಇದರೊಂದಿಗೆ ಅಲ್ಲಿರ್ತಕ್ಕಂತಹ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಈ ಅಮೃತ್ ಸರೋವರ್ ಕಾರ್ಯಕ್ರಮವನ್ನ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಟಾರ್ಗೆಟ್ ಏನು ಅಂದ್ರೆ 50,000 ಪಾಂಡ್ಸ್ ಬೈ ಆಗಸ್ಟ್ 15, 2023 2023ರ ವೇಳೆಗೆ 50,000 ಕೊಳಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿತ್ತು. ಬಟ್ ಇದುವರೆಗೂ ಮಾಡಿರ್ತಕ್ಕಂಥ ಸಾಧನೆ ಏನು ಅಂದ್ರೆ 68,000 ಪಾಂಡ್ಸ್ ಬೈ ಅರ್ಲಿ 2025. ಸೊ 2025ರ ಆರಂಭದ ಸಮಯಕ್ಕೆ 68,000ಕ್ಕಿಂತ ಹೆಚ್ಚು ಕೊಳಗಳನ್ನು ಇದರ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದರ ವ್ಯಾಪ್ತಿ ಏನ್ ಬರುತ್ತಂದ್ರೆ ಎಲ್ಲಾ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು, ಆಲ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್. ಸೊ ಈ ಒಂದು ಯೋಜನೆಯ ಭಾಗವಾಗಿರುತ್ತೆ. ಸೊ ಇದರ ಸೈಜ್ ಅಂದ್ರೆ ಪ್ರತಿ ಕೊಳದ ಸೈಜ್ ಈ ಒಂದು ಯೋಜನೆಯ ಪ್ರಕಾರ ಒಂದು ಕೊಳದ ಗಾತ್ರವನ್ನ ಎಷ್ಟು ನಿರ್ಧರಿಸಲ್ಪಟ್ಟಿರ್ತಾರೆ ಅಂದ್ರೆ 1 acre per pond 10,000 ಕ್ಯೂಬಿಕ್ ಮೀಟರ್ಸ್ ವಾಟರ್ ಕೆಪಾಸಿಟಿ. ಅಂದ್ರೆ ಪ್ರತಿ ಕೊಳಕ್ಕೆ 1 ಎಕರೆ ಜಾಗದಲ್ಲಿ ಅದರೊಂದಿಗೆ 10,000 ಘನ ಮೀಟರ್ ನೀರಿನ ಸಾಮರ್ಥ್ಯವನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯದ ಕೊಳಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಯನ್ನ ಬೇರೆ ಯಾವ ಕಾರ್ಯಕ್ರಮಗಳೊಂದಿಗೆ ಇಂಟಿಗ್ರೇಟ್ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶದ ಮನ್ರೇಗಾ ಕಾರ್ಯಕ್ರಮ ಇದರ ಅಡಿಯಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. 15th ಫಿನಾನ್ಸ್ ಕಮಿಷನ್ ಗ್ರಾಂಟ್ಸ್ ಅಂದ್ರೆ 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಅದ್ರ ಜೊತೆಗೆ PM ಕೃಷಿ ಸಿಂಚಾಯಿ ಯೋಜನೆಯ ಫಂಡ್ಸ್ ಅನ್ನ ಇಲ್ಲಿ ಯೂಸ್ ಮಾಡಲಾಗುತ್ತೆ. ವಾಟರ್ ಶೆಡ್ ಡೆವಲಪ್ಮೆಂಟ್ ಕಾಂಪೊನೆಂಟ್ ಅಂದ್ರೆ ಜಲಾನಯನ ಅಭಿವೃದ್ಧಿ ಘಟಕ, ಯಾಕಂದ್ರೆ ಈ ಅಮೃತ್ ಸರೋವರ್ ಮಿಷನ್ಗೆ ಸಪರೇಟ್ ಆಗಿರ್ತಕ್ಕಂಥ ಬಜೆಟ್ ಇರಲ್ಲ. ಸೊ ಈ ಎಲ್ಲದರಲ್ಲಿ ಇರ್ತಕ್ಕಂಥ ಬಜೆಟ್ ಅನ್ನ ಏಕೀಕರಣ ಮಾಡಿ ಈ ಒಂದು ಕೊಳಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಇದರೆಲ್ಲದರ ಜೊತೆಗೆ ಕ್ರೌಡ್ ಫಂಡಿಂಗ್ ಅನ್ನ ಮಾಡಲಾಗುತ್ತೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಆಗಿರ್ಬೋದು, ಮತ್ತೆ ಶ್ರಮದಾನ್ ಎನ್ಕರೇಜ್ಡ್. ಸೊ ಈ ಒಂದು ಶ್ರಮದಾನ ಅಂದ್ರೆ ವಾಲಂಟಿಯರ್ ಆಗಿ ಅಲ್ಲಿರ್ತಕ್ಕಂಥ ಸಮುದಾಯ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸೊ ಇವೆಲ್ಲವನ್ನ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದರ ಇಂಪ್ಯಾಕ್ಟ್ ಏನು ಅಂದ್ರೆ ಸರ್ಫೇಸ್ ವಾಟರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಮೇಲ್ಮೈ ನೀರು ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಮೇಲ್ಮೈ ನೀರು ಇನ್ಕ್ರೀಸ್ ಆಗುತ್ತೆ, ಅಂತರ್ಜಲದ ನೀರಿನ ಮಟ್ಟ ಕೂಡ ಈ ಒಂದು ಯೋಜನೆಯ ಮುಖಾಂತರ ಹೆಚ್ಚಾಗುತ್ತೆ. ಸೊ ಅದರ ಜೊತೆಗೆ ಎನ್ಹಾನ್ಸಸ್ ಇಕೋಲಾಜಿಕಲ್ ಬ್ಯಾಲೆನ್ಸ್ ಅಂಡ್ ಡ್ರಾಟ್ ಮಿಟಿಗೇಷನ್ ಅಂದ್ರೆ ಈ ಬರಗಾಲವನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಪರಿಸರ ಸಮತೋಲನವನ್ನ ಹೆಚ್ಚು ಮಾಡ್ತಕ್ಕಂಥ ಯೋಜನೆ ಆಗಿರುತ್ತೆ. ಅಂಡ್ ಎಂಪವರ್ಸ್ ಲೋಕಲ್ ಗವರ್ನೆನ್ಸ್ ಅಂಡ್ ಸಿವಿಕ್ ಪ್ರೈಡ್ ಅಂದ್ರೆ ಸ್ಥಳೀಯ ಆಡಳಿತ ಮತ್ತೆ ನಾಗರಿಕರ ಹೆಮ್ಮೆಯನ್ನ ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಏನಾದರೂ ವಾಟರ್ ರಿಲೇಟೆಡ್ ಇಶ್ಯೂಸ್ ಅಥವಾ ಪ್ರಬಂಧಗಳು ಬಂದಾಗ ಈ ಒಂದು ಅಮೃತ್ ಸರೋವರ್ ಮಿಷನ್ ಬಗ್ಗೆ ನೀವು ಬರೀಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಕಮ್ ಟು ದಿ ನೆಕ್ಸ್ಟ್ ಆರ್ಟಿಕಲ್. ಸೊ ಇಲ್ಲಿ ನಾವು ಜತೀಂದ್ರನಾಥ್ ದಾಸ್ ಇವರ ಒಂದು ಡೆತ್ ಆನಿವರ್ಸರಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವರ ಡೆತ್ ಆನಿವರ್ಸರಿಯನ್ನ 13ನೇ ಸೆಪ್ಟೆಂಬರ್ ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಜತೀಂದ್ರನಾಥ್ ದಾಸ್ ಇವರ ಒಂದು ಕಾಂಟ್ರಿಬ್ಯೂಷನ್ ಏನಿತ್ತು ನಮ್ಮ ಭಾರತ ದೇಶಕ್ಕೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರು ಫ್ರೀಡಮ್ ಫೈಟರ್ ಆಗಿರ್ತಾರೆ. ಅಂದ್ರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು whose life and death became a symbol of resistance against the colonial oppression ಅಂದ್ರೆ ಈ ಬ್ರಿಟಿಷರ ದಪ್ಪಾಳಿಕೆಯ ವಿರುದ್ಧವಾಗಿ ಅವರ ಪ್ರತಿರೋಧ ಅಂತಕ್ಕಂಥದ್ದು, ಅವರ ಜೀವನ ಮತ್ತು ಮರಣ ಅಂತಕ್ಕಂಥದ್ದು ಸೊ ಅದರ ಸಂಕೇತವಾಗಿ ಪ್ರೂವ್ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 27 ಅಕ್ಟೋಬರ್ 1904 ಅಲ್ಲಿ ಕಲ್ಕತ್ತಾದಲ್ಲಿ ಇವರ ಜನನ ಆಗುತ್ತೆ. ಅದಾದ್ಮೇಲೆ ಇವರು
ಪ್ರಮುಖವಾಗಿ ಈ ಅನುಶೀಲನ್ ಸಮಿತಿ ಮತ್ತೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ HSRA ಇವರು ಸೇರ್ಕೊಳ್ತಾರೆ. ಇವೆರಡರ ನಡುವೆ ಏನು ಡಿಫ್ರೆನ್ಸಸ್ ಇದೆ ಅದನ್ನು ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಸೊ ಇವೆರಡರ ಭಾಗವಾಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಟ್ ಜಸ್ಟ್ 17 ಅಂದರೆ ಕೇವಲ ಅವರಿಗೆ 17 ವರ್ಷ ವಯಸ್ಸಾಗಿದ್ದಾಗ ಪಾರ್ಟಿಸಿಪೇಟೆಡ್ ಇನ್ ಗಾಂಧೀಸ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ 1921ರಲ್ಲಿ ಮಹಾತ್ಮ ಗಾಂಧೀಜಿಯವರು ಆಯೋಜನೆ ಮಾಡಿರ್ತಕ್ಕಂಥ ಅಸಹಕಾರ ಚಳುವಳಿಯಲ್ಲಿ ಕೇವಲ ಅವರಿಗೆ 17 ವರ್ಷ ವಯಸ್ಸಾಗಿದ್ದಾಗ ಸೊ ಈ ಒಂದು ಚಳುವಳಿಯಲ್ಲಿ ಅವರು ಭಾಗವಹಿಸ್ತಾರೆ. ಸೊ ಅದಾದ್ಮೇಲೆ ಅವರನ್ನ ಮೊಟ್ಟ ಮೊದಲ ಬಾರಿಗೆ 1925ರಲ್ಲಿ ಜೈಲಿಗೆ ಅವರನ್ನ ಹಾಕಲಾಗುತ್ತೆ. ಕಾರಣ ಏನು ಅಂದ್ರೆ ರೆವಲ್ಯೂಷನರಿ ಆಕ್ಟಿವಿಟೀಸ್ ಪ್ರೊಟೆಸ್ಟೆಡ್ ಪ್ರಿಸನ್ ಕಂಡೀಷನ್ಸ್ ವಿತ್ ಅ ಹಂಗರ್ ಸ್ಟ್ರೈಕ್ ಅಂದ್ರೆ ಆ ಒಂದು ಜೈಲುಗಳ ಪರಿಸ್ಥಿತಿ ಏನಿತ್ತು ಅದರ ವಿರುದ್ಧವಾಗಿ ಅವರು ಒಂದು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಸೊ ಎಲ್ಲ ಕಾರಣಗಳಿಗಾಗಿ 1925ರಲ್ಲಿ ಅವರಿಗೆ ಮೊದಲ ಬಾರಿಗೆ ಜೈಲಿನಲ್ಲಿ ಇರಿಸಲಾಗುತ್ತೆ. ಸೊ ಅದಾದ್ಮೇಲೆ ಈ ಲರ್ನ್ಡ್ ಫ್ರಮ್ ಸಚೀಂದ್ರನಾಥ್ ಸನ್ಯಾಲ್ ಅಂದರೆ ಇವರು ಬಾಂಬ್ ಮೇಕಿಂಗ್ ಸ್ಕಿಲ್ಸ್ ಅನ್ನ ಕಲ್ತ್ಕೊಳ್ತಾರೆ. ಅಂದರೆ ಬಾಂಬ್ಗಳನ್ನು ಹೇಗೆ ತಯಾರಿ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ತಾರೆ. ಸೊ ಈ ಒಂದು ಸ್ಕಿಲ್ ಅನ್ನ ಅವರು ಸಚೀಂದ್ರನಾಥ್ ಸನ್ಯಾಲ್ ರವರಿಂದ ಬಾಂಬ್ಗಳ ತಯಾರಿಕೆಯನ್ನ ಕಲ್ತ್ಕೊಳ್ತಾರೆ. ಲೇಟರ್ ಲಿಂಕ್ ಟು ಅಸೆಂಬ್ಲಿ ಬಾಂಬ್ ಕೇಸ್ ವಿತ್ ಭಗತ್ ಸಿಂಗ್ ಅಂಡ್ ಬತುಕೇಶ್ವರ್ ದತ್. ಸೊ ಈ ಒಂದು ಇನ್ಸಿಡೆಂಟ್ ಏನಿರುತ್ತೆ ಅಂದರೆ ಅವರು ಬಾಂಬ್ಗಳನ್ನು ತಯಾರಿ ಮಾಡ್ತಕ್ಕಂಥ ಒಂದು ಕಲೆ ಏನಿರುತ್ತೆ ಅದು ನಂತರ ಅವರು ಭಗತ್ ಸಿಂಗ್ ಮತ್ತೆ ಬದುಕೇಶ್ವರ್ ದತ್ ಅವರ ಅಸೆಂಬ್ಲಿಯ ಒಂದು ಬಾಂಬ್ ಪ್ರಕರಣ ಏನಿರುತ್ತೆ ಆ ಒಂದು ಪ್ರಕರಣದಲ್ಲಿ ಇವರು ಭಾಗವಹಿಸಿರ್ತಾರೆ ಅಥವಾ ಆ ಒಂದು ಪ್ರಕರಣಕ್ಕೆ ಇವರು ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಅದಾದ್ಮೇಲೆ ಈ ವಾಸ್ ಅರೆಸ್ಟೆಡ್ ಅಂಡರ್ ದಿ ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಅಂದ್ರೆ ಇವ್ರನ್ನ ಈ ಲಾಹೋರ್ ಪಿತೂರಿ ಪ್ರಕರಣ ಏನಿರುತ್ತೆ ಈ ಪಿತೂರಿ ಪ್ರಕರಣದ ಅಡಿಯಲ್ಲಿ ಇವರನ್ನ ಬಂಧನಕ್ಕೆ ಒಳಪಡಿಸಲಾಗುತ್ತೆ. ಅಂಡ್ ಪ್ರೊಟೆಸ್ಟೆಡ್ ದಿ ಇನ್ಹ್ಯೂಮನ್ ಟ್ರೀಟ್ಮೆಂಟ್ ಆಫ್ ಇಂಡಿಯನ್ ಪೊಲಿಟಿಕಲ್ ಪ್ರಿಸನರ್ಸ್ ಕಂಪೇರ್ ಟು ಯುರೋಪಿಯನ್ಸ್ ಅಂದರೆ ಆ ಒಂದು ಜೈಲಿನಲ್ಲಿ ಯುರೋಪಿಯನ್ನರಿಗೆ ಹೋಲಿಸಿದ್ರೆ ಭಾರತೀಯರಿಗೆ ಯಾವ ರೀತಿ ಕಿರುಕುಳವನ್ನು ಕೊಡ್ತಾ ಇದ್ರು, ಜೈಲಿನಲ್ಲಿ ಯಾವ ರೀತಿ ಅವರನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು. ಸೊ ಅದರ ವಿರುದ್ಧವಾಗಿ ಅವರು ಪ್ರತಿಭಟನೆಯನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಅವರು 63 ದಿನಗಳ ಕಾಲ ವಿತೌಟ್ ಫುಡ್ ಯಾವುದೇ ಆಹಾರವನ್ನು ಸೇವನೆ ಮಾಡದೆ 63 ಡೇಸ್ವರೆಗೂ ಅವರು ಹಂಗರ್ ಸ್ಟ್ರೈಕ್ ಅನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ 13ನೇ ಸೆಪ್ಟೆಂಬರ್ 1921 ಅವರಿಗೆ ಕೇವಲ 24 ವರ್ಷ ವಯಸ್ಸಾಗಿದ್ದಾಗ ಹಸಿವಿನಿಂದ ಅಂದ್ರೆ ಆ ಒಂದು ಹಂಗರ್ ಸ್ಟ್ರೈಕ್ ಮಾಡಿದ್ದ ಕಾರಣದಿಂದ ಅವರು ವಿಧಿವಶರಾಗ್ತಾರೆ. ಸೊ ಇಷ್ಟು ಅವರಿಗೆ ಆ ಒಂದು ಸ್ವಾತಂತ್ರ್ಯವನ್ನ ತಂದು ಕೊಡ್ತಕ್ಕಂಥ ಆ ಒಂದು ಕಿಚ್ಚು ಅದೇ ಆ ಚಿಕ್ಕ ವಯಸ್ಸಿನಲ್ಲಿ ಇದ್ದಂತಹ ಪುಣ್ಯಾತ್ಮರಿಯವರಾಗಿರ್ತಾರೆ. ಸೊ ಅದಾದ್ಮೇಲೆ ಇವರ ಒಂದು ನಿಧನ ಏನಾಯ್ತು, ನಿಧನದಿಂದ ವಾಟ್ ಇಸ್ ದ ಇಂಪ್ಯಾಕ್ಟ್ ಅಥವಾ ಪರಿಣಾಮ ಅಂತ ನಾವು ನೋಡೋದಾದ್ರೆ ಸ್ಪಾರ್ಕ್ಡ್ ನೇಷನ್ ವೈಡ್ ಔಟ್ರೇಜ್. His body was received by ಸುಭಾಷ್ ಚಂದ್ರ ಬೋಸ್ ಇನ್ ಕಲ್ಕಟ್ಟ ಅಂದರೆ ರಾಷ್ಟ್ರಾದ್ಯಂತ ಒಂದು ಆಕ್ರೋಶಕ್ಕೆ ಕಾರಣವಾಗುತ್ತೆ. ಅವರ ದೇಹವನ್ನ ಸುಭಾಷ್ ಚಂದ್ರ ಬೋಸ್ರವರು ಕಲ್ಕತ್ತಾದಲ್ಲಿ ಅದನ್ನ ಸ್ವೀಕಾರ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ರಾಷ್ಟ್ರವ್ಯಾಪಿಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗಳು ಪ್ರಾರಂಭವಾಗುತ್ತೆ. ಸೊ ಈಗ ನಾವು ಅನುಶೀಲನ್ ಸಮಿತಿ ಮತ್ತೆ HSRA ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅನುಶೀಲನ್ ಸಮಿತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1902 ಅಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಮೀನಿಂಗ್ ಏನು, ಅನುಶೀಲನ್ ಸಮಿತಿ ಇದರ ಅರ್ಥ ಏನು ಅಂತ ನಾವು ನೋಡೋದಾದ್ರೆ ಪ್ರಾಕ್ಟೀಸ್ ಅಸೋಸಿಯೇಷನ್ ಇನ್ಸ್ಪೈರ್ಡ್ ಬೈ ಅನುಶೀಲನ್ ತತ್ವ. ಸೊ ಥಿಯರಿ ಆಫ್ ಡಿಸಿಪ್ಲಿನ್ ಬೈ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಸೊ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಒಂದು ಅಭ್ಯಾಸ ಸಂಘ. ಸೊ ಅದರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ಒಂದು ಅನುಶೀಲನ ತತ್ವವನ್ನ ಆಧರಿಸಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಅದನ್ನ ಅನುಶೀಲನ ಸಮಿತಿ ಅಂತ ಕರೀತೇವೆ. ಸೊ ಯಾರು ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು, ಫೌಂಡರ್ಸ್ ಯಾರು ಅಂತ ನಾವು ನೋಡೋದಾದ್ರೆ ಸತೀಶ್ ಚಂದ್ರ ಬೋಸ್, ಅದಾದ್ಮೇಲೆ ಪರಮಾತ್ಮನಾಥ್ ಮಿತ್ರ, ಪ್ರಥಮನಾಥ್ ಮಿತ್ರ, ಬರೀಂದ್ರ ಕುಮಾರ್ ಘೋಷ್ ಮತ್ತೆ ಅರಬಿಂದೋ ಘೋಷ್ ಇವರು ಈ ಒಂದು ಅನುಶೀಲನ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಸತೀಶ್ ಚಂದ್ರ ಬೋಸ್, ಪ್ರಮಥನಾಥ್ ಮಿತ್ರ, ಅದಾದ್ಮೇಲೆ ಬರೀಂದ್ರ ಕುಮಾರ್ ಘೋಷ್ ಮತ್ತೆ ಅರಬಿಂದೋ ಘೋಷ್ ಅಂತಕ್ಕಂಥವ್ರು ಸೊ ಈ ಒಂದು ಅನುಶೀಲನ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ವಾಟ್ ಇಸ್ ದ ನೇಚರ್, ಇದರ ಸ್ವಭಾವ ಹೇಗಿತ್ತು, ಅನುಶೀಲನ್ ಸಮಿತಿಯ ಒಂದು ಪ್ಯಾಟರ್ನ್ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಸೀಕ್ರೆಟಿವ್ ಡಿಸೆಂಟ್ರಲೈಸ್ ಸೆಲ್ಸ್ ಅಕ್ರಾಸ್ ಬೆಂಗಾಲ್, ಪಂಜಾಬ್ ಮತ್ತೆ ಮಹಾರಾಷ್ಟ್ರ. ಅಂದ್ರೆ ಇವು ಮುನ್ನೆಲೆಗೆ ಬಂದಿರತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರೋದಲ್ಲ, ರಹಸ್ಯವಾಗಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಬಂಗಾಳ, ಪಂಜಾಬ್ ಮತ್ತು ಮಹಾರಾಷ್ಟ್ರದಾದ್ಯಂತ
ರಹಸ್ಯವಾಗಿ ವಿಕೇಂದ್ರೀಕೃತವಾಗಿ ಫಂಕ್ಷನ್ ಮಾಡಿರ್ತಕ್ಕಂಥ ಒಂದು ಕೇಂದ್ರಗಳಾಗಿ ನಾವು ಅನುಶೀಲನ್ ಸಮಿತಿಯನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇವರ ಪ್ರಮುಖ ಆಕ್ಟಿವಿಟೀಸ್ ಯಾವುದು ಅಂದ್ರೆ ಐತಿಹಾಸಿಕವಾಗಿ ಇವರು ಮಾಡಿರ್ತಕ್ಕಂಥ ಕೆಲವೊಂದು ಆಕ್ಟಿವಿಟೀಸ್ ಯಾವುದು ಅಂದ್ರೆ ಲಾಠಿ ಡ್ರಿಲ್ಸ್, ಸ್ವಾರ್ಡ್ ಪ್ಲೇ ಮತ್ತೆ ಮಾರ್ಷಿಯಲ್ ಆರ್ಟ್ಸ್ ಅಂದ್ರೆ ಲಾಠಿ ಕವಾಯತ್ತೆಯನ್ನ ಮಾಡ್ತಕ್ಕಂಥದ್ದು, ಕತ್ತಿ ವರ್ಸೆಯನ್ನ ಮಾಡ್ತಕ್ಕಂಥದ್ದು ಮತ್ತೆ ಸಮರ ಕಲೆಗಳನ್ನ ಕೂಡ ಸೊ ಈ ಒಂದು ಅನುಶೀಲನ್ ಸಮಿತಿಯ ಅಡಿಯಲ್ಲಿ ದೈಹಿಕ ತರಬೇತಿಯನ್ನ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಅದ್ರ ಜೊತೆಗೆ ಇಂಟೆಲೆಕ್ಚುಯಲ್ ಗ್ರೂಮಿಂಗ್ ಅನ್ನ ಕೂಡ ಮಾಡಲಾಗುತ್ತೆ, ಅಂದ್ರೆ ಬೌದ್ಧಿಕ ತರಬೇತಿಯನ್ನ ಕೂಡ ಮಾಡಲಾಗುತ್ತೆ. ಹಿಸ್ಟರಿ, ಎಕನಾಮಿಕ್ಸ್ ಮತ್ತೆ ಗರಿಲ್ಲಾ ಟ್ಯಾಕ್ಟಿಕ್ಸ್ ಅಂದ್ರೆ ಹಿಂದಿನಿಂದ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ತತ್ವಗಳೇನಿರುತ್ತೆ ಸೊ ಇವೆಲ್ಲದ ರೀತಿಯ ತತ್ವಗಳನ್ನ ಕೂಡ ಭೌತಿಕವಾಗಿ ಬೋಧನೆ ಮಾಡ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಅದರ ಜೊತೆಗೆ ಬಾಂಬ್ ಮೇಕಿಂಗ್ ಅಂಡ್ ಟಾರ್ಗೆಟೆಡ್ ಅಸಾಸಿನೇಷನ್ಸ್ ಆಫ್ ಕೊಲೋನಿಯಲ್ ಅಫಿಷಿಯಲ್ಸ್ ಅಂದ್ರೆ ಬಾಂಬ್ಗಳನ್ನ ತಯಾರಿ ಮಾಡ್ತಕ್ಕಂಥದ್ದು. ಸೊ ಬ್ರಿಟಿಷರನ್ನ ಯಾರ್ಯಾರನ್ನ ಗುರುತಿಸಿರ್ತಾರೆ ಇವ್ರನ್ನೆಲ್ಲ ನಾವು ಕೊಲೆ ಮಾಡಬೇಕು ಅಥವಾ ಸಾಯಿಸ್ಬೇಕಂತಕ್ಕಂಥ ಒಂದು ಐಡೆಂಟಿಫೈಡ್ ಪರ್ಸನ್ಸ್ ಯಾರಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಅನುಶೀಲನ್ ಸಮಿತಿಯ ಒಂದು ಉದ್ದೇಶಗಳಾಗಿರುತ್ತೆ. ಸೊ ಇನ್ನು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದಕ್ಕೆ 1928ರಲ್ಲಿ ಮರುನಾಮಕರಣ ಮಾಡಲಾಗುತ್ತೆ. ಸೊ ರಿಫ್ಲೆಕ್ಟ್ ಸೋಷಿಯಲಿಸ್ಟ್ ಐಡಿಯಾಲಜಿ ಅಂದ್ರೆ ಸಮಾಜವಾದಿ ಸಿದ್ಧಾಂತವನ್ನ ಪ್ರತಿಬಿಂಬಿಸಲಿಕ್ಕೆ 1928ರಲ್ಲಿ ಇದಕ್ಕೆ ಮರುನಾಮಕರಣವನ್ನ ಮಾಡಲಾಗುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ 1924ರಲ್ಲಿ 1924ರಲ್ಲಿ ಸಚೀಂದ್ರ ನಾಥ್ ಸನ್ಯಾಲ್, ರಾಮ್ ಪ್ರಸಾದ್ ಮಿಸ್ಬೆಲ್, ಅಶ್ಫಾಕುಲ್ಲಾ ಖಾನ್ ಮತ್ತೆ ಜೋಗೇಶ್ ಚಂದ್ರ ಚಟರ್ಜಿ. ಸೊ ಇವರು ಈ ಒಂದು ಇದನ್ನ 1924ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇವರ ಐಡಿಯಾಲಜಿ ಏನಿತ್ತು, ಇವರ ಸಿದ್ಧಾಂತ ಹೇಗಿತ್ತು ಅಂತ ನಾವು ನೋಡೋದಾದ್ರೆ ಮಾರ್ಕ್ಸಿಸಮ್ ಅಥವಾ ಮಾರ್ಕ್ಸ್ ವಾದದ ಮೇಲೆ ಅವರು ನಂಬಿಕೆಯನ್ನ ಇಟ್ಟಿರ್ತಾರೆ. ರೆವಲ್ಯೂಷನರಿ ಸೋಷಿಯಲಿಸಮ್ ಮತ್ತೆ ಸೆಕ್ಯುಲರಿಸಮ್ ಅಂದ್ರೆ ಕ್ರಾಂತಿಕಾರಿ ಸಮಾಜವಾದ ಮತ್ತೆ ಈ ಸೆಕ್ಯುಲರಿಸಮ್ ಅಥವಾ ಜಾತ್ಯತೀತವಾಗಿರ್ತಕ್ಕಂಥ ಸಿದ್ಧಾಂತದ ಮುಖಾಂತರ ಸೊ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದರ ಪ್ರಮುಖ ನಾಯಕರು ಯಾರು, ಕೀ ಲೀಡರ್ಸ್ ಯಾರು ಅಂತ ನಾವು ನೋಡೋದಾದ್ರೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್ ಮತ್ತೆ ರಾಜ್ಗುರು ಇದರ ಪ್ರಮುಖ ನಾಯಕರಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ತೆಗೆದುಕೊಂಡಿರ್ತಕ್ಕಂಥ ಪ್ರಮುಖ ಆಕ್ಷನ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಕಾಕೋರಿ ಟ್ರೈನ್ ರಾಬರಿಯನ್ನ ಮಾಡ್ತಾರೆ 1925ರಲ್ಲಿ. ಸೊ ಅವರು ಮಾಡಬೇಕಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಹಣ ಬೇಕಾಗಿರುತ್ತೆ, ಅದಕ್ಕಾಗಿ ಅವರು ಕಾಕೋರಿ ರೈಲು ದರೋಡೆಯನ್ನ 1925ರಲ್ಲಿ ಮಾಡಲಾಗುತ್ತೆ. ಅದಾದ್ಮೇಲೆ ಅಸೆಂಬ್ಲಿ ಬಾಂಬಿಂಗ್ ಅನ್ನ ಮಾಡ್ತಾರೆ 1929ರಲ್ಲಿ. ಭಗತ್ ಸಿಂಗ್ ಮತ್ತೆ ಬದುಕೇಶ್ವರ್ ದತ್ ರವರ ಒಂದು ಸಾಂಕೇತಿಕ ಪ್ರತಿಭಟನೆಯಾಗಿ ಅವರು ಅಸೆಂಬ್ಲಿಯಲ್ಲಿ ಬಾಂಬ್ ದಾಳಿಯನ್ನ ಕೂಡ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಲಾಹೋರಿ ಕಾನ್ಸ್ಪಿರಸಿ ಕೇಸ್ ಅಥವಾ ಲಾಹೋರಿ ಪಿತೂರಿ ಪ್ರಕರಣದಲ್ಲೂ ಕೂಡ ಇವರು ಭಾಗವಹಿಸ್ತಾರೆ. ಸೊ ಲೆಡ್ ಟು ಎಕ್ಸಿಕ್ಯೂಷನ್ ಆಫ್ ಅಂದ್ರೆ ಈ ಒಂದು ಪಿತೂರಿಯ ನಂತರ ಭಗತ್ ಸಿಂಗ್, ಸುಖದೇವ್ ಮತ್ತೆ ರಾಜಗುರು ರವರನ್ನ ಬ್ರಿಟಿಷರು ಗಲ್ಲಿಗೇರಿಸ್ತಕ್ಕಂಥದ್ದನ್ನ ಕೂಡ ನಮ್ಮ ಇತಿಹಾಸದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರ ಮ್ಯಾನಿಫೆಸ್ಟೋ ಏನಾಗಿತ್ತು, ಪ್ರಣಾಳಿಕೆ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ರೆವಲ್ಯೂಷನರಿ, ಅಡ್ವೊಕೇಟಿಂಗ್ ಆರ್ಮ್ಡ್ ರೆವಲ್ಯೂಷನ್ ಮತ್ತೆ ವರ್ಕರ್ಸ್ ರೈಟ್ ಅಂದ್ರೆ ಸಶಸ್ತ್ರ ಕ್ರಾಂತಿ, ಅಹಿಂಸೆಯಿಂದ ಆಗಿಲ್ಲ ಸಶಸ್ತ್ರದಿಂದ ನಾವು ಸ್ವಾತಂತ್ರ್ಯವನ್ನ ಗಳಿಸಬೇಕು ಅಂತಕ್ಕಂಥದ್ದು ಅವರ ಒಂದು ಪ್ರಣಾಳಿಕೆ ಆಗಿತ್ತು. ಕಾರ್ಮಿಕರ ಹಕ್ಕುಗಳನ್ನ ಅವರು ಪ್ರತಿಪಾದಿಸ್ತಕ್ಕಂಥದ್ದು. ಸೊ ಇದೆಲ್ಲ ಕೂಡ ಅವರ ಒಂದು ಮ್ಯಾನಿಫೆಸ್ಟೋದಲ್ಲಿರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಈಗ ಅನುಶೀಲನ್ ಸಮಿತಿ ಮತ್ತು HSRA ಇವೆರಡರ ಮಧ್ಯ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನೋಡೋದಾದ್ರೆ ಸ್ಥಾಪನೆ ವರ್ಷ ನಾನು ಆಲ್ರೆಡಿ ಹೇಳಿದ್ದೇನೆ, ಅನುಶೀಲನ್ ಸಮಿತಿ ಬೆಂಗಾಳಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನ HSRA ನ ಉತ್ತರ ಪ್ರದೇಶ್ ಮತ್ತು ಪಂಜಾಬ್ನಿಂದ ಮೂಲವನ್ನ ಹೊಂದಿರತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇದರ ಐಡಿಯಾಲಜೀಸ್ ಅಂದ್ರೆ ಇವರ ಸಿದ್ಧಾಂತಗಳನ್ನ ನಾವು ನೋಡೋದಾದ್ರೆ ಅನುಶೀಲನ್ ಸಮಿತಿ ಅಂತಕ್ಕಂಥದ್ದು ನ್ಯಾಷನಲಿಸಮ್ ಮತ್ತೆ ಡಿಸಿಪ್ಲಿನ್, ರಾಷ್ಟ್ರೀಯ ಮತ್ತೆ ಒಂದು ಶಿಸ್ತಿನ ಬದ್ಧವಾಗಿರುತ್ತೆ. ಬಟ್ HSRA ಅಂತಕ್ಕಂಥದ್ದು ಮಾರ್ಕ್ಸಿಸಮ್, ಸಮಾಜವಾದ ಮತ್ತು ಜಾತ್ಯತೀತದ ಮೇಲೆ ಅವರು ತಮ್ಮ ಒಂದು ಐಡಿಯಾಲಜಿಯನ್ನ ಇಟ್ಕೊಂಡಿರ್ತಾರೆ. ಅದಾದ್ಮೇಲೆ ಸೊ ಇದರ ಪ್ರಮುಖ ನಾಯಕರು ಅಥವಾ ವ್ಯಕ್ತಿಗಳು ಯಾರು ಅಂದ್ರೆ ಅರಬಿಂದೋ ಘೋಷ್ ಮತ್ತೆ ಬರೀಂದ್ರ ಘೋಷ್ ಅವರು ಅನುಶೀಲನ್ ಸಮಿತಿಯ ಪ್ರಮುಖ ನಾಯಕರಾಗಿರ್ತಾರೆ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಬಂದು ಇದು HRSA ಯ ಪ್ರಮುಖ ನಾಯಕರಾಗಿರ್ತಾರೆ. ಸೊ ಅದಾದ್ಮೇಲೆ ಇವರ ಟ್ಯಾಕ್ಟಿಕ್ಸ್ ಅಥವಾ ತಂತ್ರಗಳು ಏನಿತ್ತು ಅಂತ ನಾವು ನೋಡೋದಾದ್ರೆ
ಅನುಶೀಲನ ಸಮಿತಿಯಲ್ಲಿ ಈ ಒಂದು ಗೊರಿಲ್ಲಾ ವಾರ್ಫೇರ್ ಮತ್ತೆ ಅಸಾಸಿನೇಷನ್ಸ್, ಗರಿಲ್ಲಾ ವಾರ್ಫೇರ್ ಮತ್ತೆ ಈ ಹತ್ಯೆಗಳನ್ನ ಮಾಡ್ತಕ್ಕಂಥದ್ದು ಅವರ ಮೋಡಸ್ ಆಫ್ ಅಪರಾಂಡಿ ಆಗಿರುತ್ತೆ. ಸೊ ಅದೇ HSRA ತೆಗೆದುಕೊಂಡಾಗ ಸಿಂಬಾಲಿಕ್ ಬಾಂಬಿಂಗ್ಸ್ ಮತ್ತೆ ಆರ್ಮ್ಡ್ ರೆಸಿಸ್ಟೆನ್ಸ್, ಅಂದ್ರೆ ಅವರು ಸಾಂಕೇತಿಕವಾಗಿ ಬಾಂಬ್ ದಾಳಿಗಳನ್ನ ಮಾಡ್ತಕ್ಕಂಥದ್ದು ಮತ್ತೆ ಸಶಸ್ತ್ರ ಪ್ರತಿರೋಧಗಳನ್ನ ಒಡ್ತಕ್ಕಂಥದ್ದು ಅವರ ಒಂದು ಮೋಡ್ ಆಫ್ ಆಪರೇಷನ್ ಆಗಿರುತ್ತೆ. ಇನ್ನು ಅವರ ಪರಂಪರೆ ಅಥವಾ ಲೆಗಸಿಯನ್ನ ನಾವು ನೋಡೋದಾದ್ರೆ ಕ್ರಾಂತಿಕಾರಿ ಸಮಾಜವಾದಿ ಪಕ್ಷದಲ್ಲಿ ವಿಲೀನ ಆಗ್ತಾರೆ, ಅಂದ್ರೆ ಮರ್ಜ್ಡ್ ಇಂಟು ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿಗೆ ಅವರು ಮರ್ಜ್ ಆಗ್ತಾರೆ. ಸೊ ಇವರು ಇನ್ಸ್ಪೈರ್ಡ್ ಯೂತ್ ಮೂವ್ಮೆಂಟ್ಸ್ ಅಂಡ್ ಮಾರ್ಟಿರ್ಡಮ್, ಅಂದ್ರೆ ಈ ಒಂದು ಯುವಕರನ್ನ ಅವರು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಈ ಹುತಾತ್ಮತೆ ಏನಿರುತ್ತೆ ಸೊ ಅದನ್ನ ಇವರ ಒಂದು ಪರಂಪರೆಯಲ್ಲಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮಾರ್ಟಿರ್ಡಮ್ ಅನ್ನ ನಾವು ಹೆಚ್ಚಾಗಿ ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಿಂದಿ ದಿವಸ್ 2025 ಈ ಒಂದು ಹಿಂದಿ ದಿವಸವನ್ನ 14ನೇ ಸೆಪ್ಟೆಂಬರ್ ಆಚರಣೆ ಮಾಡಲಾಗುತ್ತೆ. ಸೊ ಇದರ ಒಂದು ಉದ್ದೇಶ ಏನು ಅಂದ್ರೆ 1949 ಒಂದು ಹಿಸ್ಟಾರಿಕ್ ಮೂಮೆಂಟ್, ಐತಿಹಾಸಿಕ ಘಟನೆ. ಅದೇನು ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅಡಾಪ್ಟೆಡ್ ಹಿಂದಿ ಇನ್ ದಿ ದೇವನಗರಿ ಸ್ಕ್ರಿಪ್ಟ್ ಆಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್, ಅಂದ್ರೆ ನಮ್ಮ ಭಾರತ ದೇಶದ ಅಧಿಕೃತ ಭಾಷೆಯಾಗಿ 1949ರಲ್ಲಿ 343ನೇ ವಿಧಿಯ ಅಡಿಯಲ್ಲಿ ದೇವನಗರಿ ಲಿಪಿಯಲ್ಲಿ ಹಿಂದಿ ಭಾಷೆಯನ್ನ ಅಧಿಕೃತ ಭಾಷೆಯನ್ನಾಗಿ ಅಳವಡಿಸಿಕೊಂಡಿರ್ತಕ್ಕಂಥ ಐತಿಹಾಸಿಕ ಕ್ಷಣ ಏನಿರುತ್ತೆ ಆ ಒಂದು ಕ್ಷಣವನ್ನ ನಾವು ಹಿಂದಿ ದಿವಸವಾಗಿ ಸೆಪ್ಟೆಂಬರ್ 14ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಹಿಂದಿ ದ ಸ್ಟ್ರೆಂತ್ ಆಫ್ ನ್ಯಾಷನಲ್ ಯೂನಿಟಿ ಮತ್ತೆ ಗ್ಲೋಬಲ್ ಐಡೆಂಟಿಟಿ, ಅಂದ್ರೆ ರಾಷ್ಟ್ರೀಯ ಏಕತೆ ಮತ್ತೆ ಜಾಗತಿನ ಗುರುತಿನ ಶಕ್ತಿ ಅಂತಕ್ಕಂಥದ್ದು ಸೊ ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದ ಆರ್ಟಿಕಲ್ 343ನೇ ವಿಧಿ ಏನ್ ಹೇಳುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಇಟ್ ಈಸ್ ದಿ ಕಾರ್ನರ್ ಸ್ಟೋರ್ ಆಫ್ ಇಂಡಿಯಾಸ್ ಲ್ಯಾಂಗ್ವೇಜ್ ಪಾಲಿಸಿ ಅಟ್ ದಿ ಯೂನಿಯನ್ ಲೆವೆಲ್, ಅಂದ್ರೆ ಕೇಂದ್ರ ಮಟ್ಟದಲ್ಲಿ ನಮ್ಮ ಭಾರತ ದೇಶದ ಭಾಷಾ ನೀತಿಯನ್ನ ನಾವು ವಿಧಿ ಸಂಖ್ಯೆ 343ರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಪಾರ್ಟ್ 17 ಭಾಗ 17 ನಮ್ಮ ಭಾರತ ದೇಶದ ಸಂವಿಧಾನದ ಭಾಗ 17 ಡೀಲ್ಸ್ ವಿತ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಫ್ರೇಮ್ವರ್ಕ್, ಅಂದ್ರೆ ನಮ್ಮ ಭಾರತ ದೇಶದ ಭಾಷಾ ಚೌಕಟ್ಟನ್ನ ನಿರ್ವಹಣೆ ಮಾಡ್ತಕ್ಕಂಥ ಆರ್ಟಿಕಲ್ ಅನ್ನ ನಾವು 343 ಇಂದ 351 ಪಾರ್ಟ್ 17ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ 343 ಆರ್ಟಿಕಲ್ ಏನಿದೆ ಇದರ ಪ್ರಾವಿಷನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಯಾಕಂದ್ರೆ ಇತ್ತೀಚೆಗೆ ಈ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಕಾನ್ಫ್ಲಿಕ್ಟ್ಗಳು ಬಹಳ ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಬಂಧ ಬರವಣಿಗೆ ಬರ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ಹೆಚ್ಚಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದೇನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ನಾವು ಅಬ್ಸರ್ವ್ ಮಾಡೋಣ. ಹಾಗಿದ್ರೆ ಆರ್ಟಿಕಲ್ 343 ಬಗ್ಗೆ ಏನೇನು ನಮಗೆ ಡೆಫಿನೆಟ್ಲಿ ಗೊತ್ತಿರಬೇಕಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಡಿಕ್ಲರೇಷನ್, ಅಂದ್ರೆ ಅಧಿಕೃತ ಭಾಷಾ ಘೋಷಣೆ ಶೆಲ್ ಬಿ ಹಿಂದಿ ಇನ್ ದೇವನಗರಿ ಸ್ಕ್ರಿಪ್ಟ್, ಅಂದ್ರೆ ಒಕ್ಕೂಟದ ಅಧಿಕೃತ ಭಾಷೆಯಾಗಿ ದೇವನಗರಿ ಲಿಪಿಯಲ್ಲಿರ್ತಕ್ಕಂಥ ಹಿಂದಿಯನ್ನ ಅಧಿಕೃತವಾಗಿ ಡಿಕ್ಲೇರ್ ಮಾಡಿರ್ತಾರೆ. ಬಟ್ ನ್ಯೂಮರಲ್ಸ್ ಅಂದ್ರೆ ಸಂಖ್ಯೆಗಳನ್ನ ನಾವೇನ್ ಬಳಕೆ ಮಾಡ್ತೇವೆ ಫಾರ್ ಅಫಿಷಿಯಲ್ ಪರ್ಪಸ್, ಅಂದ್ರೆ ಈ ಒಂದು ಅಧಿಕೃತ ಉದ್ದೇಶಗಳಿಗಾಗಿ ನಾವು ಬಳಸ್ತಕ್ಕಂಥ ಈ ಒಂದು ಸಂಖ್ಯೆಗಳೇನಿರುತ್ತೆ ಶೆಲ್ ಫಾಲೋ ದಿ ಇಂಟರ್ನ್ಯಾಷನಲ್ ಫಾರ್ಮ್ ಆಫ್ ಇಂಡಿಯನ್ ನಂಬರ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಸಂಖ್ಯೆಗಳ ಅಂತಾರಾಷ್ಟ್ರೀಯ ರೂಪವನ್ನ ಅನುಸರಿಸ್ತಕ್ಕಂಥದ್ದನ್ನ ಈ ಒಂದು ಅಧಿಕೃತ ಉದ್ದೇಶಗಳಿಗಾಗಿ, ಯಾಕಂದ್ರೆ ಹಿಂದಿ ಸಂಖ್ಯೆಗಳನ್ನ ಬಳಸೋದಿಲ್ಲ. ಸೊ ನಮ್ಮ ಭಾರತ ದೇಶದಲ್ಲಿ ರೆಕಗ್ನೈಸ್ ಆಗಿರ್ತಕ್ಕಂಥ ಅಂಕೆಗಳನ್ನ ಅಧಿಕೃತ ಈ ಒಂದು ಕಾನ್ವರ್ಸೇಷನ್ಗಳಲ್ಲಿ ಬಳಸಲಾಗುತ್ತೆ. ಸೊ ಎರಡನೇದು ಟ್ರಾನ್ಸಿಷನಲ್ ಯೂಸ್ ಆಫ್ ಇಂಗ್ಲಿಷ್, ಅಂದ್ರೆ ಹಿಂದಿ ಕೇವಲ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಬಳಸ್ತಕ್ಕಂಥ ಭಾಷೆ ಆಗಿರುತ್ತೆ. ಅಂಡ್ ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ರೀಜನಲ್ ಲ್ಯಾಂಗ್ವೇಜ್. ಸೊ ದಾಟ್ ಈಸ್ ದಿ ಬಿಗ್ಗೆಸ್ಟ್ ಬ್ಯೂಟಿ ಅಂಡ್ ಪ್ರಾಬ್ಲಮ್ ಇನ್ ಇಂಡಿಯಾ. ಸೊ ಅದರಿಂದ ಇಂಗ್ಲಿಷ್ ಭಾಷೆಗೆ ಇನ್ನೊಂದು ಪ್ರಾವಿಷನ್ ನೀಡಲಾಗುತ್ತೆ. ಅದೇನು ಅಂದ್ರೆ ಇಂಗ್ಲಿಷ್ ಭಾಷೆಯ ಪರಿವರ್ತನೆಯ ಬಳಕೆ ಏನಿದು ಅಂತ ನಾವು ನೋಡೋದಾದ್ರೆ ಫಾರ್ 15 years ಫ್ರಮ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅಂದ್ರೆ ನಮ್ಮ ಒಂದು ಸಂವಿಧಾನ ಆರಂಭವಾದ ದಿನಾಂಕದಿಂದ 15 ವರ್ಷಗಳವರೆಗೆ, ಅಂದ್ರೆ until 1965 1965ರವರೆಗೆ ಇಂಗ್ಲಿಷ್ ವುಡ್ ಕಂಟಿನ್ಯೂ ಟು ಬಿ ಯೂಸ್ಡ್ ಫಾರ್ ಆಲ್ ಅಫಿಷಿಯಲ್ ಯೂನಿಯನ್ ಪರ್ಪಸಸ್, ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಕೂಡ ಬಳಸುವುದಾಗಿ ಅಥವಾ ಮುಂದುವರಿಸುವುದಾಗಿ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. 1965ರವರೆಗೆ ಎಲ್ಲ ಅಧಿಕೃತ ಒಕ್ಕೂಟದ ಉದ್ದೇಶಗಳಿಗಾಗಿ ಇಂಗ್ಲಿಷ್ ಭಾಷೆಯನ್ನು ಕೂಡ ಬಳಸ್ತಕ್ಕಂಥದ್ದನ್ನ ಮುಂದುವರಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸೊ ಅದಾದ್ಮೇಲೆ
ಪಾರ್ಲಿಮೆಂಟರಿ ಪವರ್ ಪೋಸ್ಟ್ ಟ್ರಾನ್ಸಿಷನ್, ಅಂದರೆ ಈ 15 ವರ್ಷಗಳ ನಂತರ ಪಾರ್ಲಿಮೆಂಟ್ ಅಥವಾ ನಮ್ಮ ಸಂಸತ್ತಿಗೆ ಇರ್ತಕ್ಕಂಥ ಅಧಿಕಾರ ಏನು, ಇದನ್ನು ನಾವಿಲ್ಲಿ ನೋಡೋದಾದ್ರೆ ಆಫ್ಟರ್ ದಿ 15-year ಪೀರಿಯಡ್ ಪಾರ್ಲಿಮೆಂಟ್ ಮೇ ಬೈ ಲಾ, ಅಂದರೆ 15 ವರ್ಷಗಳ ನಂತರ ನಮ್ಮ ಸಂಸತ್ತು ಕಾನೂನುಗಳನ್ನು ಮಾಡುವ ಮುಖಾಂತರ ಕಂಟಿನ್ಯೂ ದ ಯೂಸ್ ಆಫ್ ಇಂಗ್ಲಿಷ್, ಅಂದರೆ ಇಂಗ್ಲಿಷನ್ನು ಬಳಕೆ ಮಾಡೋದನ್ನು ಮುಂದುವರಿಸಿರುತ್ತೆ. ಯಾಕಂದರೆ ಸದರ್ನ್ ಸ್ಟೇಟ್ಸ್ಗಳಲ್ಲಿ ಹಿಂದಿಯನ್ನು ನಾವು ಬಳಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಇಂಗ್ಲೀಷನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ಮುಂದುವರಿಸ್ತಾರೆ. ಸ್ಪೆಸಿಫೈ ದಿ ಯೂಸ್ ಆಫ್ ದೇವನಗರಿ ನ್ಯೂಮರಲ್ಸ್ ಫಾರ್ ಸರ್ಟನ್ ಪರ್ಪಸಸ್, ಅಂದರೆ ಕೆಲವು ಉದ್ದೇಶಗಳಿಗಾಗಿ ದೇವನಗರಿ ಅಂಕೆಗಳನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಿರ್ದಿಷ್ಟಪಡಿಸಲಾಗಿರುತ್ತೆ. ಅದಾದಮೇಲೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್, ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ತಗೊಳ್ಳೋದಾದ್ರೆ ದ ಮುನ್ಷಿ ಅಯ್ಯಂಗಾರ್ ಫಾರ್ಮುಲಾ. ಸೊ ಇದನ್ನು ನಾವು ಮುನ್ಷಿ ಅಯ್ಯಂಗಾರ್ ಸೂತ್ರ ಅಂತ ಹೇಳ್ತೇವೆ. ಏನಿದು ಮುನ್ಷಿ ಅಯ್ಯಂಗಾರ್ ಸೂತ್ರ ಅಂತ ನಾವಿಲ್ಲಿ ನೋಡೋದಾದ್ರೆ ಡ್ರಾಫ್ಟೆಡ್ ಅಮಿಂಗ್ ದಿ ಇಂಟೆನ್ಸ್ ಡಿಬೇಟ್ ಇನ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ 1949, ಅಂದರೆ 1949ರಲ್ಲಿ ಈ ಸಂವಿಧಾನ ಸಭೆಯಲ್ಲಿ ತೀವ್ರ ಚರ್ಚೆಗಳ ನಡುವೆ ರಚಿಸಲಾಗಿರ್ತಕ್ಕಂಥ ಒಂದು ಫಾರ್ಮುಲಾ ಆಗಿರುತ್ತೆ. ಸೊ ಇದು ಎಸ್ಪೆಷಲಿ ಬಿಟ್ವೀನ್ ಹಿಂದಿ ಸ್ಪೀಕಿಂಗ್ ಅಂಡ್ ನಾನ್ ಹಿಂದಿ ಸ್ಪೀಕಿಂಗ್ ರೀಜನ್ಸ್, ಅಂದರೆ ಹಿಂದಿ ಮಾತನಾಡ್ತಕ್ಕಂಥ ಪ್ರಾಂತ್ಯಗಳು ಮತ್ತು ಹಿಂದಿಯೇತರ ಪ್ರದೇಶಗಳ ನಡುವೆ ನಡೆದ ತೀವ್ರ ಚರ್ಚೆಗಳಿಂದ ಬಂದಿರತಕ್ಕಂಥ ಒಂದು ಫಾರ್ಮುಲಾವನ್ನು ನಾವು ಮುನ್ಷಿ ಅಯ್ಯಂಗಾರ್ ಸೂತ್ರ ಅಂತ ಹೇಳ್ತೇವೆ. ಸೊ ಈ ಒಂದು ಸೂತ್ರ ದಿ ಕಾಂಪ್ರಮೈಸ್ ಅಲೋಡ್ ಇಂಗ್ಲಿಷ್ ಟು ರಿಮೇನ್ ಇನ್ ಅಫಿಷಿಯಲ್ ಯೂಸ್ ಟೆಂಪರರಿಲಿ ಈಸಿಂಗ್ ರೀಜನಲ್ ಕನ್ಸರ್ನ್ಸ್, ಅಂದರೆ ಈ ಪ್ರಾಂತೀಯ ಕಳವಳಗಳೇನಿರುತ್ತೆ, ಈ ಭಾಷೆಗೆ ಸಂಬಂಧಪಟ್ಟಂತೆ ಪ್ರಾಂತೀಯ ಒಂದು ಇಶ್ಯೂಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜಿಯನ್ನು ಮಾಡುವ ಸಲುವಾಗಿ ಇಂಗ್ಲಿಷನ್ನು ತಾತ್ಕಾಲಿಕವಾಗಿ ಅಧಿಕೃತ ಬಳಕೆಯಲ್ಲಿ ಉಳಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಈವನ್ ಆಫ್ಟರ್ 15 years, 15 ವರ್ಷಗಳ ಆದ ನಂತರ ಕೂಡ ಇಂಗ್ಲಿಷನ್ನು ಮುಂದುವರಿಸತಕ್ಕಂಥ ಒಂದು ನಿರ್ಧಾರವನ್ನು ಈ ಒಂದು ಫಾರ್ಮುಲಾದ ಪ್ರಕಾರ ತೆಗೆದುಕೊಳ್ಳಲಾಗುತ್ತೆ. ಸೊ ದಿಸ್ ಫಾರ್ಮುಲಾ ಲೇಡ್ ದಿ ಗ್ರೌಂಡ್ ವರ್ಕ್ ಫಾರ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ 1963 ವಿಚ್ ಎಕ್ಸ್ಟೆಂಡೆಡ್ ದಿ ಯೂಸ್ ಆಫ್ ಇಂಗ್ಲಿಷ್ ಇಂಡೆಫಿನೆಟ್ಲಿ ಅಲಾಂಗ್ ಸೈಡ್ ಹಿಂದಿ. ಅಂದರೆ ಒಂದು ಕಾಯ್ದೆ ಬರುತ್ತೆ, ಆ ಕಾಯ್ದೆ ಏನು ಅಂದರೆ 1963ರ ಅಧಿಕೃತ ಭಾಷಾ ಕಾಯ್ದೆಗೆ ಅಡಿಪಾಯ ಹಾಕಿರ್ತಕ್ಕಂಥ ಒಂದು ಫಾರ್ಮುಲಾ ಇದಾಗಿರುತ್ತೆ. ಈ ಒಂದು ಫಾರ್ಮುಲಾ ಪ್ರಕಾರ ಹಿಂದಿ ಜೊತೆಗೆ ಇಂಗ್ಲಿಷ್ ಬಳಕೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಸೊ ಇಂಗ್ಲಿಷನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗುತ್ತೆ. ನಾವು ವಾಟ್ ಈಸ್ ದಿ ರಿಲೆವೆನ್ಸ್ ಆಫ್ ದಿಸ್ ಟುಡೇ, ಅಂದರೆ ಇದು ಇಂದಿನ ದಿನಕ್ಕೆ ಯಾವ ರೀತಿ ಪ್ರಸ್ತುತವಾಗಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ ಹಿಂದಿ ರಿಮೇನ್ಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ ಯೂನಿಯನ್. ಸೊ ಹಿಂದಿಯನ್ನು ಒಕ್ಕೂಟದ ಒಂದು ಅಧಿಕೃತ ಭಾಷೆಯಾಗಿ ಉಳಿಸಿಕೊಳ್ಳಲಾಗಿರುತ್ತೆ. ಬಟ್ ಇಂಗ್ಲಿಷ್ ಕಂಟಿನ್ಯೂಸ್ ಆಸ್ ಆನ್ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಫಾರ್ ಲೆಜಿಸ್ಲೇಟಿವ್, ಜುಡಿಷಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್, ಅಂದರೆ ನಮ್ಮ ಭಾರತ ದೇಶದ ಶಾಸಕಾಂಗ, ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಕಾರ್ಯಗಳಿಗೆ ಇಂಗ್ಲಿಷನ್ನು ಸಹ ಅಧಿಕೃತ ಭಾಷೆಯನ್ನಾಗಿ ಮುಂದುವರಿಸತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಬಟ್ ಹಿಂದಿಯನ್ನು ಒಕ್ಕೂಟದ ಅಧಿಕೃತ ಭಾಷೆಯಾಗಿದ್ದರೂ ಕೂಡ ಇಂಗ್ಲಿಷನ್ನು ನಾವು ಈ ಒಂದು ಶಾಸಕಾಂಗ, ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಕಾರ್ಯಗಳಿಗೆ ಇಂಗ್ಲಿಷನ್ನು ನಾವು ಬಳಕೆ ಮಾಡ್ತಕ್ಕಂಥ ಒಂದು ಪ್ರಸ್ತುತವಾದ ಪರಿಸ್ಥಿತಿಯನ್ನು ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದಾಗಿರುತ್ತೆ. ನಾವು ಆರ್ಟಿಕಲ್ 343 ಈಸ್ ಫೌಂಡೇಶನಲ್, ಅಂದರೆ ಈ ಆರ್ಟಿಕಲ್ 343 ಏನಿರುತ್ತೆ ಸೊ ಇದು ಒಂದು ಫೌಂಡೇಶನಲ್ ಅಂತ ಹೇಳ್ಬೋದಾಗಿರುತ್ತೆ. ಏನಕ್ಕೆ ಅಂದರೆ ಇಂಡಿಯಾಸ್ ಮಲ್ಟಿಲಿಂಗ್ವಲ್ ಗವರ್ನೆನ್ಸ್ ಮಾಡೆಲ್ ಬ್ಯಾಲೆನ್ಸಿಂಗ್ ನ್ಯಾಷನಲ್ ಐಡೆಂಟಿಟಿ ವಿತ್ ಲಿಂಗ್ವಿಸ್ಟಿಕ್ ಇನ್ಕ್ಲೂಸಿವಿಟಿ, ಅಂದರೆ ಈ ಆರ್ಟಿಕಲ್ 343 ಏನಿದೆ ಈ ಒಂದು ವಿಧಿಯು ನಮ್ಮ ಭಾರತ ದೇಶದ ಬಹುಭಾಷಾ ಆಡಳಿತ ಮಾದರಿಗೆ ಒಂದು ಅಡಿಪಾಯವಾಗಿದ್ದಂತೆ ಇರುತ್ತೆ. ಭಾಷೆಗಳನ್ನು ಒಳಗೊಳ್ಳುವಿಕೆಯೊಂದಿಗೆ ರಾಷ್ಟ್ರೀಯ ಗುರುತನ್ನು ಸಮತೋಲನಗೊಳಿಸ್ತಕ್ಕಂಥ ಒಂದು ವಿಧಿ ಎಂದು ನಾವು ಆರ್ಟಿಕಲ್ 343 ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 959. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡ್ಬೋದು. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಖುಷಿ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಪ್ರೀವಿಯಸ್ ಆರ್ಟಿಕಲ್ ಅಲ್ಲೇ ನಾನು ಇದನ್ನ ಡಿಸ್ಕಸ್ ಮಾಡಿರ್ತೇನೆ. ಸೊ ಯು ಕ್ಯಾನ್ ಸಿ ದ ಕ್ವೆಶನ್ಸ್ ಅಂಡ್ ಗಿವ್ ಮಿ ದಿ ಆನ್ಸರ್. ಅಂಡ್ ಎರಡನೇದು M23 ಸಶಸ್ತ್ರ ಗುಂಪು ಯಾವ ದೇಶಕ್ಕೆ ಸೇರಿದೆ, ಇದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಅಂಡ್ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.